ಅಮೆರಿಕ ಈಗ ಮುಟ್ಲಿ ಖಮೇನಿಯನ್ನ ನೋಡೋಣ. ಇರಾನ್ ಸುಪ್ರೀಂ ಖಮೇನಿಗೆ ಕಂಡು ಕೇಳರಿಯದ ಭದ್ರತೆ. ಮುಸ್ತಫಾ ರಕ್ಷಣೆಗೆ ಬ್ಲ್ಯಾಕ್ ಕ್ಲೌಡ್, ಕೀಲ್ ಸ್ಕ್ವಾಡ್, ನೆಪೋ. ಇರಾನ್ ಹೊಸ ಸುಪ್ರೀಂ ಮುಸ್ತಫಾಗೆ ಭಾರಿ ಭದ್ರತೆಯನ್ನ ಕೊಟ್ಟಿದೆ. ಕಪ್ಪು ಡ್ರೆಸ್ ಧರಿಸುವ ಕೌಂಟರ್ ಈಗ ಮುಟ್ಲಿ ಅಮೆರಿಕ. ಯಾಕಂದ್ರೆ ಈವರೆಗೂ ಕೂಡ ಸಾರ್ವಜನಿಕವಾಗಿ ಕಾಣಿಸಿಕೊಂಡಿಲ್ಲ ಮುಸ್ತಫಾ. ಸದ್ದಿಲ್ಲದ ಸರ್ದಾರನಂತೆ ನಿಗೂಢತೆ ಕಾಯ್ದುಕೊಂಡಿರುವಂತಹ ಮುಸ್ತಫಾ. ಇರಾನ್ ಯುದ್ಧದಲ್ಲಿ ಗಾಯಗೊಂಡಿದ್ದಾರ ಮುಸ್ತಫಾ ಖಮೇನಿ ಹಾಕಿದ್ರೆ ಹಲವು ಊಹಾಪೋಹಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಬೆಳವಣಿಗೆ. ಆದ್ರೆ ಅಂಥದ್ದೇನೂ ಇಲ್ಲ. ಬ್ಲ್ಯಾಕ್ ಕ್ಲಾಡ್ ರಕ್ಷಣೆಯಲ್ಲಿದ್ದಾರೆ ಮುಸ್ತಫಾ. ಅಮೆರಿಕ ಈಗ ಮುಟ್ಲಿ ಖಮೇನಿಯನ್ನ ನೋಡೋಣ ಅಂತ ಹೇಳ್ತಿದ್ದಾರೆ. ಇರಾನ್ ಸುಪ್ರೀಂ ಖಮೇನಿಗೆ ಕಂಡು ಕೇಳರಿಯದ ಭದ್ರತೆಯನ್ನು ಒದಗಿಸಿಕೊಡಲಾಗ್ತಾ ಇದೆ. ಮುಸ್ತಫಾ ರಕ್ಷಣೆಗೆ ಬ್ಲ್ಯಾಕ್ ಕ್ಲಾಡ್, ಕೀಲ್ ಸ್ಕ್ವಾಡ್, ನೆಪೋ. ಇರಾನ್ ಹೊಸ ಸುಪ್ರೀಂ ಮುಸ್ತಫಾಗೆ ಭಾರಿ ಭದ್ರತೆಯನ್ನು ಒದಗಿಸಿಕೊಟ್ಟಿದೆ. ಮುಸ್ತಫಾ ಖಮೇನಿ ಗಾಯಗೊಂಡಿದ್ದಾರೆ ಅನ್ನುವಂತಹ ವದಂತಿ ಕೂಡ ಹಬ್ತಾ ಇರುವಂಥದ್ದು. ಇವರಿಗೆ ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ ಕೂಡ. ನಿಗೂಢತೆಯನ್ನ ಕಾಯ್ದುಕೊಂಡಿದ್ದಾರಾ? ಹಾಗಿದ್ರೆ ಕ್ಯೂರಿಯಾಸಿಟಿ ಇದೆ. ನೇರವಾಗಿ ಸವಾಲನ್ನ ಹಾಕ್ತಾ ಇದ್ದಾರೆ. ಇವಾಗ ಮುಟ್ಲಿ ನೋಡೋಣ ಖಮೇನಿಯನ್ನ ಅಂತ ಹೇಳ್ಬಿಟ್ಟು ಓಪನ್ ಚಾಲೆಂಜ್ ಅನ್ನ ಮಾಡ್ತಾ ಇರುವಂಥದ್ದು. ಯಾವ ರೀತಿಯಾಗಿ ಭದ್ರತೆಯನ್ನ ಕೊಡಬೇಕು ಆ ರೀತಿ ನಾವು ಕೊಟ್ಟಿದ್ದೀವಿ. ಸಾರ್ವಜನಿಕವಾಗಿ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಸಾಕಷ್ಟು ಕುತೂಹಲಕರಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಒಂದು ಬೆಳವಣಿಗೆ. ಭಾರಿ ಭದ್ರತೆಯನ್ನ ಹೊಸ ಸುಪ್ರೀಂ ಮುಸ್ತಫಾಗೆ ಕೊಟ್ಟಿರುವಂಥದ್ದು. ಗಾಯಗೊಂಡಿದ್ದಾರೆ ಅನ್ನುವಂತಹ ವದಂತಿಗಳು ಕೂಡ ಮತ್ತೊಂದು ಕಡೆ ಹಬ್ತಾ ಇದೆ. ಎಲ್ಲೂ ಕೂಡ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿಲ್ಲ. ಆ ರೀಸನ್ ಇಂದಾಗಿ ಹೌದಿರ್ಬೋದೇನೋ ಅನ್ನುವಂತಹ ಮಾತುಗಳು ಕೂಡ, ನಿಗೂಢತೆಯನ್ನ ಕಾಯ್ದುಕೊಂಡಿರಬಹುದು ಅಂತ ಹೇಳ್ಬಿಟ್ಟು ನೇರವಾಗಿ ಚಾಲೆಂಜ್ ಮಾಡ್ತಾ ಇರುವಂಥದ್ದು ಸಾಕಷ್ಟು ಊಹಾಪೋಹಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಈಗ ಮುಟ್ಲಿ ನೋಡೋಣ ಖಮೇನಿಯನ್ನ ಅಂತ ಹೇಳ್ಬಿಟ್ಟು ಅಮೆರಿಕಾಗೆ ವಾರ್ನಿಂಗ್ ಮಾಡ್ತಾ ಇರುವಂಥದ್ದು. ಕಂಡು ಕೇಳರಿಯದ ಭದ್ರತೆಯಲ್ಲಿದ್ದಾರೆ. ಈಗ ಬ್ಲ್ಯಾಕ್ ಕ್ಲಾಡ್, ಕೀಲ್ ಸ್ಕ್ವಾಡ್, ನೆಪೋ ಆಗಿರಬಹುದು. ಈ ರೀತಿಯಾದಂತಹ ಭದ್ರತೆಗಳು, ಕಂಡು ಕೇಳರಿಯದಂತಹ ಭದ್ರತೆಯನ್ನು ಒದಗಿಸಿದ್ದೀವಿ. ಒಂದಷ್ಟು ವದಂತಿಗಳು ಕೂಡ ಹಬ್ತಾ ಇದೆ ಮತ್ತೊಂದು ಕಡೆ. ಈವರೆಗೂ ಕೂಡ ಸಾರ್ವಜನಿಕವಾಗಿ ಎಲ್ಲೂ ಕೂಡ ಮುಸ್ತಫಾ ಖಮೇನಿ ಕಾಣಿಸ್ಕೊಂಡಿಲ್ಲ. ಹಾಗಾಗಿ ನಿಗೂಢತೆಯನ್ನ ಕಾಪಾಡಿಕೊಂಡಿರಬಹುದೇನೋ ಅನ್ನುವಂತಹ ಮಾತುಗಳು ಕೂಡ ಮತ್ತೊಂದು ವಲಯದಲ್ಲಿ ಕೇಳಿಸಿಗ್ತಾ ಇದೆ.